ಹೀಗೆ ಅವರಿಗೆ ರಕ್ತಪಾತಗಳ ದೃಶ್ಯಗಳು ಕಂಡುಬಂದವು. ಮೂರನೇ ವಿಶ್ವ ಮಹಾಯುದ್ಧದಲ್ಲಿ ವಿಧ್ವಂಸಕ ಅಸ್ತ್ರಶಸ್ತ್ರಗಳ ಮೂಲಕ ಮಾನವರ ಸಂಹಾರ ಕಾಣಿಸಿತು. ಭಾರತದಲ್ಲಿ ಗೃಹ ಯುದ್ಧದ ಮೂಲಕ ರಕ್ತದ ನದಿ ಹರಿಯುವುದು ಕಾಣಿಸಿತು. ಹೀಗೆ ಮಹಾಪ್ರಳಯಕಾರಿ ಸಾಕ್ಷಾತ್ಕಾರದ ಅನುಭವ ಮಾಡಿ ದಾದಾರವರಿಗೆ ಈ ವಿನಾಶಿ ಜಗತ್ತಿನ ಮೇಲೆ ವೈರಾಗ್ಯ ಬಂದಿತು. ಇದರ ನಂತರ ಪರಮಾತ್ಮನು ಪ್ರಕೃತಿಯು ತನ್ನ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿತ್ತು. ಅಲ್ಲೆಲ್ಲ ಮಾನವರು ಸರ್ವಗುಣ ಸಂಪನ್ನರು ದೇವತಾ ಸ್ವರೂಪದಲ್ಲಿ ವಿಹರಿಸುತ್ತಿದ್ದರು. ಸರ್ವ ಪ್ರಾಣಿಗಳಲ್ಲಿಯೂ ಪ್ರೇಮ ಮತ್ತು ಸದ್ಭಾವನೆಯ ಭಾವವಿತ್ತು. ಆ ಜಗತ್ತಿನಲ್ಲಿ ಸುಖಿ ಮತ್ತು ಸಮೃದ್ಧರಾಗಿದ್ದರು. ಇದರ ನಂತರ ನಿರಾಕಾರ ಪರಮಪಿತ ಪರಮಾತ್ಮನು ದಾದಾರವರಿಗೆ ಈ ರೀತಿಯ ಶ್ರೇಷ್ಠ ಜಗತ್ತನ್ನು ನಿರ್ಮಿಸಲು ನೋಡ್ತಾ ಇದ್ರೆ ಎಲ್ರು ಕೇಳಿಸ್ತಾ ಇದೆಯಾ? ಈ ಸೃಷ್ಟಿ ಅನ್ನಂಥದ್ದು ನಾಟಕವಾಗಿದ್ದು ಸತ್ಯ, ತ್ರೇತ, ದ್ವಾಪರ, ಕಲಿಯುಗ 4 ಯುಗಗಳ ಚಕ್ರ ಮುಗಿತು. ವಾಪಸ್ ಮತ್ತೆ ಮನೆಗೆ ಹೋಗುವ ಸಮಯ ಬಂದಿದೆ. ಈಗ ನಾಟಕ ಮುಗೀತು, ವಾಪಸ್ ನಡೀರ ಮನೆಗೆ ಅಂತ ಶಿವ ಕರೆಯೋದಕ್ಕೆ ಭೂಮಿ ಬಂದಿದ್ದಾನೆ. ಮನೆಗೆ ಹೋಗಿ ಮತ್ತೆ ಈ ಭೂಮಿ ನಾಟಕಕ್ಕೆ ಮತ್ತೆ ಬರ್ಬೇಕಿದೆ. ನಾಟಕ ರಂಗಮಂಟಪನೇ, ಮತ್ತೆ ನಾವು ರಂಗದಲ್ಲೇ ಬರ್ಬೇಕು. ಈಗ ರಂಗ ಅಂತೀರ, ಏನಂತೀರ ಇದಕ್ಕೆ? ಇದೇ ರಂಗಕ್ಕೆ ಬಣ್ಣ ಹಚ್ಚಕ್ಕೆ ಮತ್ತೆ ಬರ್ಬೇಕಂತ ಪರಮಾತ್ಮ ಹೇಳ್ತಾನೆ. ಈಗಿರೋ ಬಣ್ಣ ಇರಲ್ಲ, ಒಳ್ಳೆ ಸಾವುಕಾರ ಆಗಿರ್ತೀವಿ. ಹಿಂಗೆ ಬಡವರಾಗಿ ಹೆಂಗೋ ಒಂಥರ ಬಡಕಲಮ್ಮಿ ತರ ನಾವು ಇರಂಗಿಲ್ಲ. ಹಿಂಗೆ ಈಗ ಯಾರಿಗೂ ಸುಖ ಶಾಂತಿ ಇಲ್ಲ. ನೀವು ಅನ್ಕೊಂಡಿರ್ಬೋದು ದುಡ್ಡು ಮಾಡ್ಬಿಟ್ರೆ ಸುಖ ಶಾಂತಿ, ಯಾರಿಗೂ ಸಿಕ್ಕಿಲ್ಲ. ಅವ್ರಿಗೂ ರೋಗ ಬಂತಂದ್ರೆ ಹಾಸ್ಪಿಟ್ಲ್ಗಳು ಅದೇ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡ್ತಾವ. ರೋಗ ತಂದ್ಕೊಳ್ಳೋಕೆ ದುಡಿಯೋದು, ರೋಗ ತಂದ್ಮೇಲೆ ಅದನ್ನ ಖರ್ಚು ಮಾಡೋದು. ಇಂಥ ಕೆಲಸ ನಿಶ್ಚಿಂತವಾಗಿರ್ಬೇಕು, ಯಾವುದಕ್ಕೂ ಚಿಂತೆ ಮಾಡ್ಬೇಕಾಗಿಲ್ಲ. ಈ ಖುಷಿಯನ್ನು ಹಂಚಕ್ಕೆ ನಾವು ಬಂದಿದೀವಿ. ಪರಮಾತ್ಮನ ಮಕ್ಕಳಾಗಿ ನಾವೆಲ್ಲ ಹಂಚ್ಕೊಂಡು ಖುಷಿಯಾಗಿ ಸ್ವರ್ಗದಲ್ಲಿ ಬರ್ಕೊಂಡು ಸಾಕು. ಇದು ಈ ಜಗತ್ತಿನ ದುಃಖ ಆಶೆ ಅಂತ ನೋಡಿ ಸಾಕು, ಇದೆಲ್ಲ ಹೋಗುತ್ತಿದೆ ಸಾಕು. ಈ ಹಳೆ ಜಗತ್ತಿನ ಬಗ್ಗೆ ಚಿಂತೆ ಬಿಡಿ, ಹೊಸ ಕಡೆ ಮುಖ ಮಾಡಿ, ನರಕದ ಕಡೆ ಕಾಲ್ ಮಾಡಿ, ಸ್ವರ್ಗ ಕಡೆ ಮುಖ ಮಾಡಿ ಅಂತ ಅವನಿಗೆ ಇದು ಹೇಗಿದ್ರು ಹೋಗೋದೈತಿ. ಹಾಗಾಗಿ ಇದ್ರ ಚಿಂತೆ ಬೇಡ. ಈಗ ಸಾವು ಆದಾಗ ಹೆಣ ತಗೊಂಡು ಹೋಗ್ತಾರಪ್ಪ, ಸ್ಮಶಾನ ಕಡೆಗೆ ಹೋದ್ರೆ ಏನ್ ಮಾಡ್ತಾರೆ? ಮುಖ ತಿರುಗಿಸ್ಬಿಡ್ತಾರೆ. ಗೊತ್ತಾ ನಿಮಗೆ? ಎತ್ಕೊಂಡೋದ್ರೆ ಏನ್ ಮಾಡ್ತಾರೆ? ಕಾಲು ಮುಖನ ಸ್ಮಶಾನ ಕಡೆ ತಿರುಗಿಸ್ಬಿಡ್ತಾರೆ. ಹೋಗಿಂದೆ ಅಲ್ಲಿಗೆ ಅಲ್ವಾ? ಕಾಲ ಮುಖ ಈ ಕಡೆಗೆ ನಮ್ಮ ಮನೆ ಕಡೆ ತೋರಿಸ್ಬಿಡ್ತಾರೆ. ಅಂದ್ರೆ ಇದನ್ನ ಕಾಲಿಗೆ ಹೊತ್ತು ಆ ಕಡೆ ಹೋಗುತ್ತೆ. ಹಿಂದಿಂದ ಹಳೇದು ಬಿಟ್ಟು ಮುಂದಕ್ಕೆ ಹೋಗೋದೀಗ. ಹಳೆ ಜಗತ್ತು ಹೋಗ್ತದೆ, ಹೊಸ ಕಡೆ ಮುಖ ಮಾಡ್ಬೇಕು. ಹಂಗಾಗಿ ಹೊಸ ಈಗ ಸೂಪರ್ ಆಗಿರ್ತದೆ. ಅಲ್ಲೆಲ್ಲ ನಾವು ಖುಷಿಯಾಗಿರ್ತೀವಿ. ಅದಕ್ಕೆ ಸ್ವಲ್ಪ ಸಹನೆ ಮಾಡ್ಕೊಳ್ಳಿ. ಕಟ್ಟಕ್ ಹಾಕಿದ ಮನೆ ಕಟ್ಟಕ್ ಆಗಿದೆ, 90 ವರ್ಷ ಆಗಿದೆ, ಇನ್ನು 10 ವರ್ಷ ಉಳಿದೈತೆ. ಭಗವಂತ 100 ವರ್ಷಕ್ಕೆ ಬರ್ತಾನೆ ಸ್ವರ್ಗ ಕಟ್ಟಕ್ಕೆ. 90 ವರ್ಷ ತಣ್ಣ ಕೆಲಸ ಮುಗಿಸ್ಬಿಟ್ಟೆ. ಸ್ವಲ್ಪ ದಿವಸ ಉಳ್ಕೊಂಡೈತೆ ಇದಕ್ಕೆ. ಹಾಗಾಗಿ ಎದ್ರಕ್ಕೆ ಹೋಗ್ಬೇಡಿ. ಅದು ಗೃಹ ಪ್ರವೇಶಕ್ಕೆ ನಾವು ರೆಡಿ ಆಗೋಣ. ಓಕೆ, ಅರ್ಥ ಇದೆಯಲ್ಲ ಎಲ್ಲ ಸ್ಟೋರಿ? ಇದು ನಮ್ದೇ ಕತೆ, ಇದು ಕಟ್ಟಿ ಕತೆ ಅಲ್ಲ. ಅವ್ರು ಕಣ್ಣು ಹೋಗಿ ನೋಡ್ತಿರಲ್ಲ ಧಾರಾವಾಹಿ. ಮನೆ ಒಂದು 3 ತಟ್ಟೆ ಚಿನ್ನ ಚಮಚ, ಅದು ಬೆಳ್ಳಿ ತಟ್ಟೆ ಬೆಳ್ಳಿ ಚಮಚ. ಲಾಸ್ಟ್ ಅಲ್ಲಿ ನಾವು ಚಿಕ್ಕುಡಿನಲ್ಲಿ ಕಂಚಿಂಗ್ ಊಟ ಮಾಡಿದ್ವಿ. ಕಂಚಿಂಗ್ ಅಂಗಳದಲ್ಲಿ ಅರ್ಧ kg ಒಂದು ಅಂಗಳ ಬರೋ ಕಂಚಿನ ಹಿತ್ತಾಳೆ ಕಂಚು. ಆಮೇಲೆ ಬಂತು ಅವೆಲ್ಲ ಹೋಯ್ತು, ಅಲ್ಯೂಮಿನಿಯಂ ಬಂತು. ಆಮೇಲೆ ಬಂತು ಸ್ಟೀಲ್. ಅಂದಮೇಲೆ ಅದು ತಗೊಳ್ಳೋ ತಾಕತ್ತು